ಓಡುತ್ತಿರುವ ಗಡಿಯಾರದ ಮುಳ್ಳನ್ನಾಗಲಿ, ದಡದೆಡೆಗೆ ನುಗ್ಗಿ ಬರುತ್ತಿರುವ ಸಮುದ್ರದ ಅಲೆಗಳನ್ನಾಗಲಿ ತಡೆ ಹಿಡಿಯುವ ಶಕ್ತಿ ಯಾರಿಗೂ ಇಲ್ಲ. ಅಂತೆಯೇ ಇನ್ನು ನಮ್ಮ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿನಿಯರ ಬೀಳ್ಕೊಡುವ ಸಮಾರಂಭ ತಿಂಗಳಿಗೊಮ್ಮೆ ಬಂದು ಹೋದರೂ ವರ್ಷವಿಡೀ ನಮ್ಮನ್ನು ಸಂಭ್ರಮದ ಹೊನಲಲ್ಲಿ ತೇಲಿಸಿದ ಈ ವರ್ಷದ ಅಂದರೆ ಸಂಭ್ರಮ ಶನಿವಾರ ಸೀಸನ್ 2ರ ಸಮಾರೋಪ ಸಮಾರಂಭ. ಎಲ್ಲರಿಗೂ ಈ ದಿನ ವಿಶೇಷ ದಿನದ ಶುಭ ಮುಂಜಾನೆಯ ವಂದನೆಗಳನ್ನು ತಿಳಿಸುತ್ತಾ ಈಗ ಮೊದಲನೆಯದಾಗಿ ಪ್ರಾರ್ಥನೆ ಶಶಿಕಲಾ ಬೂದಿಹಾಳ್ ಹಾಗೂ ಅಂಕಿತಾ ಕೆಳಗಿನಮನಿ ಇವರಿಂದ ಪ್ರಾರ್ಥನೆ. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಹತ್ತಿರ ಇರುವವರೇ, ನಮ್ಮ ಪ್ರೀತಿಯ ಯೇಸುವೇ, ಆರಾಧನೆ 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 ನಿಮಗೆ. ಸ್ವಾಗತ ಭಾಷಣವನ್ನು ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ಕುಮಾರಿ ವರ್ಷಿಣಿ ಬೂದಿಹಾಳ್. ಚೈತ್ರ ಮಾಸದಲ್ಲಿ ಕೋಗಿಲೆ ಹಾಡಲೇಬೇಕು, ಕಪ್ಪಾದ ಮೋಡ ನೋಡಿದ ನವಿಲು ಕುಣಿಯಲೇಬೇಕು, ಯುಗ ಯುಗ ಕಳೆದರೂ ಯುಗಾದಿ ಮರಳಿ ಬರಲೇಬೇಕು, ಎಷ್ಟೇ ಕಾರ್ಯಕ್ರಮಗಳನ್ನು ಮಾಡಿದರೂ ಸ್ವಾಗತ ಭಾಷಣ ಮಾಡಲೇಬೇಕು. 5ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ಈ ವರ್ಷದ ಸಂಭ್ರಮ ಶನಿವಾರದ ಸಮಾರಂಭದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವ ನಮ್ಮ ಶಾಲೆಯ ಸಂಚಾಲಕರಾದ ಡಾಕ್ಟರ್ ಮೆಲಿನಾ ಫಾದರ್ ಅವರಿಗೆ ನಮ್ಮ ಶಾಲೆಯ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವ ಮಾತೃ ಸ್ವರೂಪಿಯಾದ ನಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಜಿ.ಬಿ. ಯರಗುದ್ದಿ ಗುರುಮಾತೆಯವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಶ್ರೀ ಪಿ.ಎಸ್. ತಳವಾಯಿ ಗುರುಗಳಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಎಲ್ಲ ನನ್ನ ಶಿಕ್ಷಕ ವೃಂದಕ್ಕೂ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನನ್ನ ಸಹೋದರ ಸಹೋದರಿಯರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಇವತ್ತಿ ಪವಿತ್ರ ಟೀಚರ್ ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುವೆ. ಸಂಸ್ಕೃತದಲ್ಲಿ ದ್ವಿತೀಯ ಸ್ಥಾನ. ಚಿತ್ರಕಲೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಅಂಕಿತಾ ಕೆಳಗಿನಮನಿ ಆಶುಭಾಷಣ ಸ್ಪರ್ಧೆಯಲ್ಲಿ ಶುಭಾಶಯಗಳು. ಇವತ್ತಿನ ದಿನ 5ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ಸಂಭ್ರಮ ಶನಿವಾರದ ಸಮಾರೋಪ ಸಮಾರಂಭ 2024-25ನೇ ಸಾಲಿನಲ್ಲಿ ಸ್ವಚ್ಛತಾ ಪಖವಾಡ ಕಾರ್ಯಕ್ರಮದಡಿಯಲ್ಲಿ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳ ಪ್ರಶಸ್ತಿ ಪತ್ರಗಳು. ಮೊದಲನೆಯದಾಗಿ ಪ್ರಬಂಧ ಸ್ಪರ್ಧೆ. ಪ್ರಥಮ ಸ್ಥಾನ ಅಂಕಿತಾ ಕೆಳಗಿನಮನಿ.
ಶಿಕ್ಷಕರಿಗೆ ಸೇರಿದೆ. ನನಗೆ ಓದಲು ಬರೆಯಲು ಶಿಕ್ಷಕರು ಕಲಿಸಿದರು. 5 ಜನ ಶಿಕ್ಷಕರಿದ್ದಾರೆ. ನಮಗೆ ಶಿಕ್ಷಕರು ಪಾಠ ಆಟ ಎಲ್ಲ ಹೇಳಿದರು. ನಮಗೆ 5ನೇ ತರಗತಿ ಕ್ಲಾಸ್ ಟೀಚರ್ ಸಿದ್ಧರಿದ್ದರು. ನಮ್ಮನ್ನು ತೀರಿದರು ಮತ್ತು ಮೊರಾರ್ಜಿ ಪರೀಕ್ಷೆಗಾಗಿ ನಮಗೆ ಓದುವಾಗ ಬೆಳಿಗ್ಗೆ ಮುಂದೆ ಟೀಚರ್ ಹೇಳಿದರು. ಸಂಜೆ ಶಾಲೆ ಬಿಟ್ಟ ಸಹ ಟ್ಯೂಷನ್ ಹೇಳಿದರು. ಹೀಗೆಲ್ಲ ನೆನೆಸಿಕೊಂಡು ದುಃಖವಾಗುತ್ತದೆ. ನಾವು ಈ ಶಾಲೆಯನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ. ನಮ್ಮನ್ನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿಕೊಡುವಂತ ಎಲ್ಲ ಸಿಬ್ಬಂದಿ ವರ್ಗವನ್ನು ಕುರಿತು ಮತ್ತು ನಾನು ಇನ್ನೂವರೆಗೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾ ಒಂದೆರಡು ಮಾತುಗಳನ್ನು ಹೇಳ ಬಯಸುತ್ತೇನೆ. ನಾನು 1ನೇ ತರಗತಿಯಲ್ಲಿ ಓದಬೇಕಾದರೆ ಕೊರೋನಾ ಎಂಬ ರೋಗ ಎಲ್ಲ ಕಡೆ ಹರಡಿತು. ಆ ಕಾರಣದಿಂದ ನಮ್ಮ ಗುರುಗಳು ನಮ್ಮನ್ನು ಓದಿಸಲೇಬೇಕು ಎಂದು ದೇವಾಲಯಗಳಲ್ಲಿ ಪಾಠವನ್ನು ಹೇಳುತ್ತಿದ್ದರು ಮತ್ತು ಹೇಗೋ 2ನೇ ತರಗತಿಗೆ ಪಾಸ್ ಮಾಡಿ ಕಳಿಸಿದರು. ಅಲ್ಲಿ ನಮ್ಮ ಗೆಳತಿಯರು ಎಲ್ಲರೂ ಸೇರಿ ಮಜಾ ಮಾಡುತ್ತಾ ಪಾಠವನ್ನು ಕಲಿಯುತ್ತಾ ಶಿಕ್ಷಕರ ಜೊತೆ ಚೆನ್ನಾಗಿ ಬೆರೆತವು. ಎಲ್ಲ ತರಹ ಆಟ ಪಾಠಗಳನ್ನು ಸಹ ಕಲಿಸಿಕೊಡುತ್ತಿದ್ದರು. ಆಗ ನಮಗೆ ಏನು ಓದಲು ಬರೆಯಲು ಬರುತ್ತಿರಲಿಲ್ಲ. ಆಗ ನಮ್ಮ ಗುರುಗಳು ನಮಗೆ ಪ್ರೀತಿಯಿಂದ ಎಲ್ಲವನ್ನು ಹೇಳಿಕೊಟ್ಟರು. ತರಗತಿಯಲ್ಲಿ ಮೊರಾರ್ಜಿ ಪರೀಕ್ಷೆ ಬಂತು. ಆಗ ಪವಿತ್ರ ಟೀಚರ್ ಬೆಳಿಗ್ಗೆ ನಮಗೆ ಟ್ಯೂಷನ್ ಹೇಳುತ್ತಿದ್ದರು ಮತ್ತು ಸಂಜೆ ಸರ್ ಅವರು ಟ್ಯೂಷನ್ ಕಲಿಸಿದರು ಮತ್ತು ನಿಗಮ ಟೀಚರ್ ಮಧ್ಯಾಹ್ನ ಟ್ಯೂಷನ್ ಹೇಳಿದ್ದಾರೆ. ಟೀಚರ್ಸ್ ಮತ್ತು ಸರ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಮತ್ತು 2ನೇ ಶನಿವಾರ ಮತ್ತು 4ನೇ ಶನಿವಾರದಂದು ಸಂಭ್ರಮ ಶನಿವಾರ ಮಾಡುತ್ತಿದ್ದೆವು. ಇಷ್ಟೆಲ್ಲ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಶಾಲೆ ತುಂಬಾ ಚೆನ್ನಾಗಿದೆ ಮತ್ತು ಶಿಕ್ಷಕರು ಚೆನ್ನಾಗಿದ್ದಾರೆ. ಇಂತಹ ಶಾಲೆ ಪಡೆಯೋಕೆ ಪುಣ್ಯ ಮಾಡಿರಬೇಕು. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಸಂಜನಾ ಅಕ್ಕನಿಗೆ ಧನ್ಯವಾದಗಳು. ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈಗ ಒಂದೆರಡು ಮಾತನಾಡಲು ಬಯಸುತ್ತೇನೆ. ನಾನು 1ನೇ ತರಗತಿಗೆ ಈ ಶಾಲೆಗೆ ಬಂದೆ. ಆದರೆ ಕೊರೋನಾ ಬಂದಿತು. ಆದರೂ ನಮ್ಮ ಶಿಕ್ಷಕರು ನಮ್ಮನ್ನು ಹೇಗೋ ಮಾಡಿ ಕಳಿಸಿದರು. ಹೇಗೋ 2ನೇ ತರಗತಿ ಬಂತು. ಆದರೆ ನಮಗೆ ಏನೂ ಬರಲಿಲ್ಲ. ಆದರೂ ನಮ್ಮ ಶಿಕ್ಷಕರು ಹೇಗೋ ಮಾಡಿ ಕಲಿಸಿದರು. ನಂತರ ಓದಲು ಕಲಿಕೆ, ಆಮೇಲೆ ಬರೆಯಲು ಬಂತು. ಹೇಗೋ ಬರೆಯಲು ಓದಲು ಕಲಿಕೆ. ನಮಗೆ ಆಟ ಪಾಠ ಎಲ್ಲವನ್ನು ನಮ್ಮ ಶಿಕ್ಷಕರು ಆಟ ಮಾಡಿ ಕಲಿಸಿದರು. ಕೊನೆಗೂ 3ನೇ ತರಗತಿ ಬಂತು. ಅಲ್ಲಿ ಹೊಸ ಗೆಳೆಯರಾದರು. ಅವರು ನನಗೆ ಕಲಿಸಿದರು. 4ನೇ ತರಗತಿಯಲ್ಲಿ ಹೊಸ ವಿಷಯ ಕಲಿತೆವು. ಹೊಸ ಆಟದಲ್ಲಿ ಭಾಗವಹಿಸಿದೆವು. 5ನೇ ತರಗತಿಯಲ್ಲಿ ಮೊರಾರ್ಜಿ ಪರೀಕ್ಷೆ ಬಂದಿತ್ತು. ಅದಕ್ಕಾಗಿ ನಮ್ಮ ಶಾಲೆಯ ಶಿಕ್ಷಕರು ಟ್ಯೂಷನ್ ಕಲಿಸಿದರು. ಪವಿತ್ರ ಟೀಚರ್ ಬೆಳಗ್ಗೆ ಬಂದು ಟ್ಯೂಷನ್ ಹೇಳಿದರು. ಸರ್ ಕೂಡ ಸಂಜೆ ಟ್ಯೂಷನ್ ಹೇಳಿದರು. ನಮ್ಮ ಶಾಲೆಯಲ್ಲಿ ಪರೀಕ್ಷೆ ಬಂದಿತ್ತು. ಆದರೆ ಶಿಕ್ಷಕರು ನಮಗೆ ಕಷ್ಟ ಆಗಬಾರದೆಂದು 3 ಸಲ ನಡೆಸಿದರು. ಕೊನೆಗೂ ಎಲ್ಲರೂ ಎಕ್ಸಾಮ್ ಬಂತು. ನಾವು ಪರೀಕ್ಷೆ ಬರೆದೆವು. ಇಂಥ ಶಾಲೆ ಎಲ್ಲಿ ಹೋಗಲು ಸಿಗುವುದಿಲ್ಲ. ಇಲ್ಲಿಯ ಶಿಕ್ಷಕರಿಗೆ ಎಷ್ಟು ನಮನ ಹೇಳಿದರೂ ಸಾಲದು. ಥ್ಯಾಂಕ್ ಯು ಟೀಚರ್ಸ್. ಇದುವರೆಗೂ ತಮ್ಮ ಅನುಭವದ ನುಡಿಗಳನ್ನು ಹಂಚಿಕೊಂಡ ನನ್ನ ಹಿರಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇನ್ನು ಮುಂದೆ ದೀಪದಾನ ಕಾರ್ಯಕ್ರಮ. ಇದನ್ನು ಶ್ರೀಮತಿ ಪವಿತ್ರ ಟೀಚರ್ ನಡೆಸಿಕೊಡಬೇಕೆಂದು ಕೇಳುವೆ. And today I am here to inspire you all and give motivational speech for your next academic year. So I came this school on Monday in afternoon. So when I came, some people already knew that I am daughter of Peter sir. But most of the students, like small students, when yesterday I visited the class, they told me that we all thought that you are new teacher. So I am not new teacher. I am Joycey and I am daughter of Peter sir, and I am still studying. I am also a student like you, and I just came to this school to spend my 1 week vacation, and I think we spent this vacation very nicely. We played games, we learned so many things. We learned tenses, we learned Laghu Guru, we learned algebra,
and I think you learned so many things from me, and I think I learned so many things from you, and we played cricket, and we played lot of things, and I was knowing that cricket was only played with bat and ball, but when I saw you all, I realized that cricket was also played with rat pad and ball. And fifth standard, this is your last day, but make sure you attend the school till April 10. You are going to take the responsibility next year, right? So carry your school pride and work hard. All the best for your next future, and make your parents proud, teachers and school, and keep learning. Never stop learning, because life never stop teaching, and learn new things in your vacations. Okay, like cooking, dancing, and write one page daily copywriting, and take new words from dictionary. Okay, yesterday so many people you wrote spelling mistakes, so it is common. So don't get hesitate, don't get frightened or afraid. So try to rebuild yourself in vacations, and ask your teacher your doubts, and that's it. Last but not least, I want to thank for giving this opportunity to share my thoughts and ideas, and thank you, Monica. ನಾಲ್ಕು ದಿನಗಳ ಕಾಲ ನಮ್ಮೊಂದಿಗಿದ್ದು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡು ಈ ನಮಗಾಗಿ ಸ್ಫೂರ್ತಿದಾಯಕ ಮಾತುಗಳನ್ನು ನೀಡಿದ ಜೈಸಿ ಅಕ್ಕ ಇವರಿಗೆ ಧನ್ಯವಾದಗಳು. ಶ್ರೀಯುತ ಎಸ್.ಸಿ. ದನದ ನಿವೃತ್ತ ಪ್ರಧಾನ ಗುರುಗಳು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಗರ್ತಿ, ಇವರು ಪ್ರಾಯೋಜಿಸಿದ ಪ್ರತಿಭಾನ್ವೇಷಣೆ ಪರೀಕ್ಷೆಯನ್ನು ನಮ್ಮ ಶಾಲೆಯಲ್ಲಿ ನಡೆಸಲಾಯಿತು. ಶ್ರೀಯುತ ದನದ ಗುರುಗಳು ಈ ಪರೀಕ್ಷೆಗೆ 1,000 ರೂಪಾಯಿಗಳನ್ನು ಸ್ಪಾನ್ಸರ್ ಮಾಡಿದ್ದರು. ಅವರಿಗೆ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.